ನಾವೆಲ್ಲ ಪತ್ರಕರ್ತರು ಸೇರಿ ಇವತ್ತು ಅವರ ಆತ್ಮಕ್ಕೆ ಶಾಂತಿ ಕೋರಿ ನಾವೆಲ್ಲರೂ ಒಂದು ನಿಮಿಷ ಮೌನಾಚರಣೆಯನ್ನು ಮಾಡೋಣ. ಅವರು ಟ್ರಾನ್ಸ್ಫರ್ ಆದ ತಕ್ಷಣ ಆ ಜಾಗಕ್ಕೆ ಇವ್ರು ಬಂದಿಂದ ಮುಂದೆ ಕೆಲವು ವಿಷಯದಾಗ ನಮಗೂ ಸಲಹೆ ಸೂಚನೆಗಳು ಕೊಡ್ತಿದ್ರು. ಹಿಂಗೆ ಬರಿಬಾರ್ದು, ಹಿಂಗೆ ಬರಿಬೇಕು, ಯಾಕೆ ಸುಮ್ಮನೆ ಇನ್ನೊಬ್ಬರಿಗೆ ವಿರೋಧ ಕಟ್ಕೋಬೇಕು ಅಂತ ಒಂದು ಸರಳತೆ ಮನುಷ್ಯ. ಆಮೇಲೆ ಕೆಲವು ಒಳಗೆ ಒಮ್ಮೆ ಬಡ ಬಡ ಟೈಪ್ ಮಾಡಿ ಸರ್ ಹಾಕಿ ನೋಡ್ರಿ ಸುದ್ದಿ ಹಾಕಿ ಸರ್ ಸುದ್ದಿ ಹಾಕಿ ಮರ ಮಂಡ್ಯ ಬಸೂರು ಸರ್ ಹೆಸರೇ ಬಿಟ್ಬಿಟ್ಟಿನಿ, ಅವ್ನ ಹೆಸರು ಸೇರಿಸಿದ್ರು ಅಂದರೆ ತಾವು ಕಳಿಸಿದ್ರು ನಮ್ಗೆ ಹೇಳ್ತಿದ್ರು. ಅದು ನಾನು ನಿಮ್ಮ ಪೇಪರ್ದಾಗ ನನ್ನ ದಾಡಿ ತಪ್ಪಾಗ್ಯದ ಅಂತೇಳಿ ನಿಮ್ಮ ಪೇಪರ್ದಾಗ ತಪ್ಪಾಗಬಾರ್ದು ಹಂಗೆ ಭಾಳ ಸರಳತೆ ಮನುಷ್ಯ ಇದ್ದು. ಆದ್ರೆ ಅದು ಅಟಲ್ ಪಿ ಯಾಕೋ ಏನೋ ಇದು ಒಮ್ಮಿಂದೊಮ್ಮೆ ಅವ್ರಿಗೆ ಹಿಂದೆ ಯಾವ ಅದೇ ರೀತಿ ಏನು ಆಗಿಲ್ಲ. ಆದರೂ ಅದು ಕಳ್ಕೊಂಡಿದ್ದು ನಮ್ಮ ಪತ್ರಿಕಾ ರಂಗಕ್ಕೆ ಭಾಳ ತುಂಬ ನಷ್ಟ ಆಗಿದೆ ಅಂತೇಳಿ ನಾವು ಹೇಳ್ತೀವಿ. ಸರ್ ಹೆಂಗೆ ರೀತಿ ಇದ್ರು ನಾವು ಅದೇ ರೀತಿ ಅವ್ರ ಹಾದಿ ಒಳಗೆ ಹೋಗೋಣ ಅಂತ ನನ್ನೊಂದು ಇದು. ಯಾಕಂದ್ರೆ ನಾವು ಡೈರೆಕ್ಟಾಗಿ ನೇರವಾಗಿ ಮತ್ತು ಎಲ್ಲರಿಗೂ ಬೇಕಾಗಿ ಇವತ್ತು ಜನ ಎಲ್ಲ ನೋಡಿದ್ರೆ ನಮ್ಗೆ ಒಂದು ಇದು ಸೇರ್ಕೊ ಒಂದು ನಮ್ಮ ಜೊತೆ ಹಿಂಗೆ ಇಷ್ಟು ಬೆರಿತಿದ್ದಿಲ್ಲ. ಹೇಳಿಕೆಯಿಂದ ಹಿಂಗೆ ಸಲಹೆ ಕೊಟ್ಟು ಅವ್ರಿಗೆ ಇದು ಮಾಡುವಂಥ ಒಂದು ವ್ಯಕ್ತಿತ್ವ ಮತ್ತು ಅವರು ಬರವಣಿಗೆ ಭಾಳ ಒಂದು ಓದಿಸ್ಕೊಂಡು ಹೋಗುವಂಥ ಒಂದು ಬರವಣಿಗೆ ಇತ್ತು. ಅಂಥ ಬರವಣಿಗೆಕಾರರು ನಾವು ಕಳ್ಕೊಂಡಿವಿ, ಭಾಳ ದುಃಖ ಐತಿ. ಅವರು ಅವರು 1996 ಸೆಕೆಂಡ್ ಇಯರ್ ಇದ್ದಾಗ ಅವರೆಲ್ಲ ಅಭಾವದ ಒಂದು ಇದು ಇತ್ತು. ಶಿವಾನಂದ ಕಲ್ಲೂರು ಅವರು ಮಹೇಶನ ಇವರೆಲ್ಲ ಒಂದು ಟೀಮ್ ಇತ್ತು. ಅವರು ನಮ್ಮ ಕಾಲೇಜಿಗೆ ಬರೋರು, ಅವಾಗೆಲ್ಲ ಹೋರಾಟ ಇತ್ತು, ಇದು ಮಾಡೋರು. ಅವಾಗಿಂದೇ ಪ್ರಕಾಶ್ ಸರ್ ಜೋಡಿ ನಂದು ಒಡನಾಟ ಇತ್ತು 1996ರಿಂದ. ಮುಂದೆ ಅವರು ಇಲ್ಲಿ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಹಾಕಿದ್ರು. ಅಲ್ಲಿನ ನೌಕರಿ ಬಂದಿದ್ದಿಲ್ಲ ಅವ್ರಿಗೆ. ಅಲ್ಲೇ ಅವರು ಇದ್ರಾಗ ಹೋಗಿ ಕುಂದಿರ್ತಿದ್ದೆವು ನಾವು ಫ್ಯಾಕ್ಟ್ರಿಯಾಗ. ಅಲ್ಲೇ ಅವಾಗ ನಾವು ಒಂದು ಸೆಕೆಂಡ್ ಇಯರ್ ಮುಗಿಯೋಣ ನಮ್ಮೊಂದು ಇದು ತುಂಬಿ ಕೊಡ್ಬೇಕಾದ್ರೆ ಅವ್ರ ಬಳಿ ಹೋಗಿ ತುಂಬಿಸ್ಕೊಂಡ್ಬಂದಿದ್ದೆ ನಾನು. ಒಂದು ಇದು ಏನು ಫಾರ್ಮ್ ಇತ್ತು ಅಂದರೆ ಅಲ್ಲಿ ಹೋಗಿ ಅಂಥ ಒಡನಾಟ ಇದ್ದವರು. ಮುಂದೆ ಕಲ್ಯಾಣ ಶೆಟ್ರು ಮಾಡುವಂಥ ಜಾಗಕ್ಕೆ 2012 ಬಿಡೋಣ. 2012 ನಂತರ ಮಸೀಮಳ ಸರ್ ಬಂದರು. 13 ವರ್ಷಗಳ ಕಾಲ ಸತತವಾಗಿ ಪ್ರಜಾವಾಣಿ ಪತ್ರಿಕೆಯನ್ನು ನಡೆಸ್ಕೊಂಡು ಒಂದು ತಮ್ಮದೇ ಆದಂಥ ಒಂದು ಚಾಪನ್ನು ಮೂಡಿಸ್ಕೊಂಡು ಎಲ್ಲ ರಾಜಕಾರಣಿಗಳು ಮತ್ತು ಎಲ್ಲ ಸಂಘಟನೆಗಳಿಗೂ ಒಂದು ಹೊಂದಾಣಿಕೆಯಿಂದ ಎಲ್ಲರಿಗೂ ಬ್ಯಾಲೆನ್ಸ್ ಮಾಡ್ಕೋತ ಬರ್ಕೋತ ಒಂದು ಇದು ಮಾಡ್ಕೋತ ಒಂದು ಬಂದಂಥ ಪತ್ರಕರ್ತರನ್ನ ಇವತ್ತು ಕಳ್ಕೊಂಡಿದ್ದು ಭಾಳ ದುಃಖ ಅನ್ನಿಸ್ತದೆ. ನಮ್ಮೆಲ್ಲರಿಗೂ ತುಂಬಲಾರ್ದ ನಷ್ಟ. ಅವ್ರ ಕುಟುಂಬಕ್ಕೆ ದೇವರ ಒಂದು ಶಕ್ತಿಯನ್ನು ಕೊಡಲಿ ಅಂತ ಬೆಳ್ಕೊಂಡು ನಾನು 2 ಮಾತುಗಳು ಮಾಡಿ. ಕೆಲವೊಂದು ಸಲ ಎಲ್ಲ ಊರಿಗೆ ಹೋದಾಗ ಸರ್ ನಾವು ಊರಿಗೆ ಬಂದಿನ ಸರ್ ಅದು ಸುದ್ದಿ ಸರ್ ಅಂದ್ರೆ ಹೌದಾ ಆಯ್ತು ಸುದ್ದಿ ನೋಡೋದು ತೊಗೊಂಡ್ಕೇಳ್ತೀನಿ ಹಾಕ್ತೀನಿ ಸುದ್ದಿ. ನನಗೆ ಒಬ್ಬಂಗೆಲ್ಲ ಪ್ರತಿಯೊಬ್ಬರಿಗೂ ಯಾರೇ ಸುದ್ದಿ ಕೇಳಿದ್ರು ಅವ್ರು ಎಲ್ಲಿ ಯಾರಿಗೂ ಏನೂ ಭೇದ ಭಾವ ಮಾಡ್ತಿದ್ದಿಲ್ಲ. ತಾವು ಹೆಂಗೆ ಸುದ್ದಿ ರೆಡಿ ಮಾಡಿರ್ತಿದ್ರು ಅದೇ ಪ್ರಕಾರನೇ ಸುದ್ದಿನ ಹಾಕ್ತಿದ್ರು. ಅಂಥ ಒಂದು ಒಳ್ಳೆ ಗುಣ ಇರುವಂಥ ವ್ಯಕ್ತಿ ಇವತ್ತು ಅವ್ನು ನಮ್ಮ ಜೊತೆ ಇಲ್ಲ, ಅವ್ರು ನಮ್ಮ ಜೊತೆ ಇಲ್ಲ ಅಂದರೆ ಅದು ನಮ್ಗೆ ಜೀರ್ಣಿಸ್ಕೊಳಕ್ಕೆ ಆಗ್ತಾ ಇಲ್ಲ. ನಾನು ನಿಧಾನವಾಗಿ ಟೈಪ್ ಮಾಡ್ಬೇಕಾರೆ ಸರ್ದೇ ಟೈಪ್ ಮಾಡಾತೀನಿ, ನಾನು ಅವ್ರಿಗೆ ಫಾರ್ವರ್ಡ್ ಮಾಡಾಕತ್ತೀನಿ. ಅಂದರೆ ಅದು ನಮ್ಗೆ ಪ್ರತಿದಿನವೂ ಸರ್ಗೆ ನಂದೇ ಸರ್ಗೆ ಒಂದು ಸುದ್ದಿ ಹಾಕೋದು ಒಂದು ಈ ಥರ ಒಂದು ಬೆಳೆಸ್ಕೊಂಡ್ಬಿಟ್ಟಿದ್ವಿ. ನಮ್ಮ ಹತ್ರ ಇಲ್ಲಾಂದ್ರೆ ಸರ್ ಕೇಳ್ತಿದ್ವಿ. ಸರ್ ತಾವು ಯಾವ ಸುದ್ದಿ ಇಲ್ಲ ನಮಗೆ ಹೇಳ್ಕೊತಿದ್ರು. ಒಂದಿನ ಒಂದು ಒಳ್ಳೆಯ ಒಂದು ಕಾಂಟೆಂಟ್ ಬಂದಿತ್ತು. ಬಟ್ ಅವ್ರು ನಮ್ಮನ್ನು ನಾವೇನೋ ಅಂದ್ಕೊಂಡಿದ್ದಿಲ್ಲ ಸರ್ ನಮ್ಮನ್ನ ಇಷ್ಟು ಬೇಗ ಬಿಟ್ಟು ಹೋಗ್ತಾರೆ, ನಮ್ಮನ್ನೆಲ್ಲ ಹಿಂಗೆ ಬಿಟ್ಟು ಹೋಗ್ತಾರೆ ಅಂತ ಅಂದ್ಕೊಂಡಿದ್ದಿಲ್ಲ. ಬಟ್ ಅವ್ರು ಸಾವು ನಮಗೆ ನಂಬಕ್ಕೆ ಆಗ್ತಾಯಿಲ್ಲ. ಆದರೂ ಕೂಡ ಅವ್ರು ನಮ್ಮ ಜೊತೆ ಇಲ್ಲ ಅಂದ್ಕೊಳ್ಳೋಕ್ಕಿಂತ ಅವ್ರು ನಮ್ಮ ಜೊತೆಗೆ ಅದಾರ. ಅವ್ರು ಬರೆದಿರುವಂಥ ಲೇಖನಗಳು ಮತ್ತು ಅವರು ನಮ್ಗೆ ಹಾಕಿಕೊಟ್ಟಿರುವಂಥ ಮಾರ್ಗದರ್ಶನದೊಳಗೆ ನಾವೆಲ್ಲರೂ ಹೋಗೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನೊಂದೆರಡು ಅನಿಸಿಕೆಗಳನ್ನು ಅಭಿಪ್ರಾಯ ಹಂಚ್ಕೊಳ್ಳೋಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆಲ್ಲ ಧನ್ಯವಾದ ಹೇಳ್ತೀನಿ.